ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ರೈತರು ಮುತ್ತಿಗೆ ಹಾಕಿರುವಂತಹ ಘಟನೆ ನಡೆದಿದೆ. ತುಂಗಭದ್ರಾ ಮುಳುಗಡೆಯ ಸಂತ್ರಸ್ತರಿಂದ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ. ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ದೊಡ್ಡ ಮಟ್ಟದ ಹೈಡ್ರಾಮಾ ನಡೆದಿದೆ. ಹಕ್ಕುಪತ್ರ ಇದ್ರೂ ಕೂಡ ನೋಟಿಸ್ ಅನ್ನು ಕೊಟ್ಟಿರೋದಕ್ಕೆ ದೊಡ್ಡ ಮಟ್ಟದ ಹೋರಾಟಕ್ಕೆ ರೈತ ಸಮುದಾಯ ಮುಂದಾಗಿದೆ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗದ ಡಿಸಿ ಕಚೇರಿಯ ಮುಂಭಾಗ ದೊಡ್ಡ ಮಟ್ಟದಲ್ಲಿ ರೈತರು ಜಮಾವಣೆಗೊಂಡು ಜಿಲ್ಲಾಧಿಕಾರಿಗಳ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ವ್ಯಾಪಕ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಕ್ಕುಪತ್ರಗಳಿದ್ರೂ ಕೂಡ ನಮ್ಮನ್ನು ಒಕ್ಕಲೆಬ್ಬಿಸುವಂತಹ ಕೆಲಸ ಆಗ್ತಾ ಇದೆ, ನಮಗೆ ನ್ಯಾಯ ಬೇಕು ಅಂಥೇಳಿ ಆಗ್ರಹಿಸಿದ್ದಾರೆ. ಹಕ್ಕುಪತ್ರ ಇದ್ರೂ ಕೂಡ ನೋಟಿಸನ್ನು ಕೊಟ್ಟಿರುವಂತಹ ಜಿಲ್ಲಾಡಳಿತದ ನಡೆಯನ್ನು ಖಂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪುನೀತ್. ನೇರ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುನೀತ್, ಈ ರೀತಿಯ ಪ್ರೊಟೆಸ್ಟ್ಗೆ ಕಾರಣ ಏನು? ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಲ್ಲಿ ಅಂತ ಹೇಳಿ. ಖಂಡಿತವಾಗ್ಲೂ ಪ್ರೇಮ್, ಏನು ಶಿವಮೊಗ್ಗದ ತುಂಗಭದ್ರಾ ನದಿ ಮುಳುಗಡೆ ಸಂತ್ರಸ್ತರ ಹೋರಾಟ ದಶಕ ಕಾಲದಿಂದ ಕೂಡ ನಡೀತಾ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಮುಳುಗಡೆ ಆದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಂತ್ರಸ್ತರಿಗೆ ಬೇರೆ ಒಂದು ಜಾಗವನ್ನು ಕೂಡ ನಿಗದಿ ಮಾಡಿ ಅಲ್ಲಿ ಹಕ್ಕು ಪತ್ರಗಳನ್ನು ಕೂಡ ಕೊಟ್ಟಿದ್ರು. ಮತ್ತೆ ವಾಸದಲ್ಲಿ ಎಲ್ಲಾ ರೀತಿಯಂತ ಸೌಲಭ್ಯವನ್ನು ಕೂಡ ಜಿಲ್ಲಾಡಳಿತ ಕೂಡ ಮಾಡಿದೆ. ಆದ್ರೆ ಈಗ ಅಲ್ಲಿರುವಂತಹ ಅಂದ್ರೆ ಅಲ್ಲಿ ವಾಸ ಮಾಡ್ತಿರುವಂತಹ ಸ್ಥಳ ಅದು ಅರಣ್ಯಕ್ಕೆ ಸೇರಿರುವಂತಹ ಅರಣ್ಯ ಇಲಾಖೆಗೆ ಸೇರಿರುವಂತದ್ದು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಅರಣ್ಯ ಅಧಿಕಾರಿಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಅಧಿಕಾರಿಗಳು ಕೂಡ ಈಗಾಗಲೇ ಅಲ್ಲಿರುವಂತಹ ಅಂದ್ರೆ ಹಕ್ಕುಪತ್ರ ಹೊಂದಿರುವಂತಹ ರೈತರಿಗಾಗಿರುವಂತಹ ಸಂತ್ರಸ್ತರಿಗೆ ನೋಟಿಸ್ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಇದನ್ನು ಖಂಡಿಸಿ ರೈತ ಸಂಘದವರು ಇವತ್ತು ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಮುತ್ತಿಗೆಯನ್ನು ಕೂಡ ಹಾಕಿರುವಂತದ್ದು. ಯಾಕಂತ ಹೇಳಿದ್ರೆ ನಾವು ದಶಕಗಳ ಕಾಲದಿಂದ ಕೂಡ ಅದೇ ರೀತಿ ಅದೇ ಸ್ಥಳದಲ್ಲಿ ವಾಸವಿದ್ದೀವಿ. ಅದರಲ್ಲೂ ಸರ್ಕಾರ ಮತ್ತೆ ಜಿಲ್ಲಾಡಳಿತ ಕೊಟ್ಟಂತಹ ಸ್ಥಳದಲ್ಲೇ ನಾವು ವಾಸ ಇದ್ದೀವಿ. ಆದ್ರೂ ಕೂಡ ಅವರು ನಮ್ಗೆ ನೋಟಿಸ್ ಕೊಡೋದು ಎಷ್ಟು ಸರಿ ಅನ್ನುವಂಥದ್ದು ಕಾಣಿಸಿರುವಂತದ್ದು. ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿ ಕೂಡ ಮುತ್ತಿಗೆ ಹಾಕಿರುವಂತದ್ದು. ಪ್ರೇಮ್, ಪುನೀತ್, ಈಗ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿಗಳು ಇವರ ಸಮಸ್ಯೆಯನ್ನು ಆಲಿಸುವಂತಹ ಕೆಲಸ ಮಾಡಿದ್ರೆ ಆ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯ್ತು ಅಂತ? ಖಂಡಿತವಾಗ್ಲೂ ಅಲ್ಲಿರುವಂತಹ ಹೋರಾಟಗಾರರು ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಒಂದು ಮನವಿಯನ್ನು ಕೂಡ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ನಾವು ಸಾಕಷ್ಟು ವರ್ಷಗಳನ್ನು ಕೂಡ ಇಲ್ಲೇ ಜೀವನ ಮಾಡಿದೀವಿ, ಒಂದು ತಲೆಮಾರು ಕೂಡ ಅಲ್ಲೇ ವಾಸ ಮಾಡಿದೀವಿ. ಆದ್ರೆ ಈಗ ಅರಣ್ಯ ಇಲಾಖೆಯವರು ಈಗ ನಮ್ ಜಾಗ ಅಂತಂದು ಹೇಳಿ ನೋಟಿಸ್ ಕೊಡೋದು ಎಷ್ಟು ಸರಿ ಅನ್ನುವಂಥದ್ದು ಕನ್ಸಿರೋದು ಮತ್ತೆ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿ.